ನಂದನಾಕುಲ ನಂದಗೋಕುಲ. ಎಲ್ಲ ನನ್ನ ಕರ್ಮ. ನೆನ್ನೆ ಕಾಲೇಜಲ್ಲಿ ಗೋಲ್ಗಪ್ಪ ಕಾಂಪಿಟೇಷನ್ ಇತ್ತಲ್ಲ, ಅಲ್ಲಿ ಸರಿಯಾಗಿ ತಿಂದಿದ್ದಾಳೆ, ಅದು ಅಜೀರ್ಣ ಆಗಿದೆ, ಇವಾಗ ಜ್ವರ ಬಂದಿದೆ. ಇವಳು ತಣ್ಣೀರ್ ಬಟ್ಟೆ ಹಾಕಿ ನಾನು ಸೇವೆ ಮಾಡಬೇಕು. ಗೂಬೆ ಗೂಬೆ ಇವಳು. ಅಪ್ಪ ಅಪ್ಪ ಅಪ್ಪ, ನನ್ನ ಕ್ಷಮಿಸ್ಬೇಡಿ ಅಪ್ಪ, ಪ್ಲೀಸ್ ಅಪ್ಪ. ಅತ್ತೆ, ನೋಡಿದ್ರಾ ನಮ್ಮ ಪ್ಲಾನ್ ಹೇಗೆ ವರ್ಕ್ ಆಗ್ತಿದೆ ಅಂತ? ನೀವೇನಾದ್ರೂ ಅಮ್ಮಗೆ ಹುಷಾರಿಲ್ಲ ಅಂದಿದ ತಕ್ಷಣ ಹೋಗಿ ಆರೈಕೆ ಮಾಡೋಕೆ ಶುರು ಮಾಡಿದ್ರೆ ಪಲ್ಲಪ್ಪ ಅವನ ಪಾಡಿಕೊಂಡು ಕಾಲೇಜ್ಗೆ ಹೋಗಿರ್ತಿದ್ದ. ಆಗ ಈ ಸೀನ್ ಮಿಸ್ ಆಗಿರ್ತಿತ್ತು. ಹೌದು ಕಣೆ ಮೀನಾ, ನನಗೆ ತಲೆಯಲ್ಲಿ ಹೊಳಿಲೇ ಇರಲಿಲ್ಲ. ಜಾಣೆ ಕಣೆ ನೀನು, ಒಳ್ಳೆ ಐಡಿಯಾ ಮಾಡಿದ್ಯಾ. ಇವರಿಬ್ಬರನ್ನ ಹೀಗೆ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ಪಾಪ ಕಣೆ ಅಮ್ಮು, ವಾಸಿ ಆಗ್ಬಿಟ್ರೆ ಸಾಕಪ್ಪ. ಕಾಲೇಜಿಗೆ ಟೈಮ್ ಆಗೋಯ್ತು. ಇವಳು ತಣ್ಣೀರ್ ಬಟ್ಟೆ ಹಾಕಿದ್ದೀನಲ್ಲ, ಇನ್ನೂ ಜ್ವರ ಕಮ್ಮಿ ಆಗ್ಬೋದು. ಇನ್ನೊಂದ್ಸಲ ಲಾಸ್ಟ್ ಟೈಮ್ ಚೇಂಜ್ ಮಾಡಿ ಹೊಡ್ತೀನಿ. ಏನೇ ಹೇಳಿ ಅತ್ತೆ, ಈ ಗಂಡಸರಿಗೆ ಹೆಂಗಳನ್ನದೇ ಇಲ್ಲ. ಓ, ಯಾಕೆ ಮೀನಾ? ಮತ್ತಿನ್ನೇನತ್ತೆ, ನಾವ್ ಹೆಂಗಸರು ನಮ್ ಗಂಡಂದಿರ್ಗೆ ಹುಷಾರಿಲ್ಲ ಅಂದ್ರೆ ಅವ್ರ ಪಕ್ಕನೇ ಇದ್ದು ನೋಡ್ಕೊಂತೀವಿ. ಅವ್ರನ್ನ ಎಷ್ಟು ಕಾಳಜಿ ವಹಿಸಿ ಆರೈಕೆ ಮಾಡ್ತೀವಿ. ಅವ್ರಿಗೆ ಹುಷಾರಾಗೋರ್ಗು ನಮ್ ಎಲ್ಲಾ ಕೆಲ್ಸನೂ ಬಿಟ್ಟು ಅವ್ರ ಪಕ್ಕದಲ್ಲೇ ಇದ್ದು ಕಾಯ್ತೀವಿ. ಆದ್ರೆ ಈ ಗಂಡಸರಿಗೆ ಆ ಸೆಂಟಿಮೆಂಟ್ ಕಾಳಜಿ ಏನು ಇರಲ್ಲ ಅಲ್ವಾ? ಅವ್ರ ಕೆಲ್ಸ ಅಂತ ಹೊರಟೋಗ್ತಾರೆ. ಆದ್ರೆ ನಮಗ್ ಜ್ವರ ಬರ್ಲಿ, ತಲೆನೋವು ಬರ್ಲಿ, ಹೊಟ್ಟೆ ಹಾಳಾಗಿರ್ಲಿ, ನಮ್ಮ ಅನಾರೋಗ್ಯನ ನಾವೇ ನೋಡ್ಕೋಬೇಕು. ಅದೇನ್ ಜನ್ಮನೋ ನಮ್ದು. ಈಗ ಅಮ್ಮುನೇ ನೋಡಿ, ಅವಳಿಗೆ ಪಾಪ ಜ್ವರ ಬಂದಿದೆ, ಬಲ್ಲಬಂಗ್ ಹೇಳಿದೀನಿ ತಣ್ಣೀರ್ ಬಟ್ಟೆ ಹಾಕು ಅಂತ. ಅವ್ನ್ ಕೆಲ್ಸ ಮುಗ್ದಿದ ತಕ್ಷಣ ಅವ್ನ್ ಕಾಲೇಜ್ಗೆ ಹೊರಟೋಗ್ತಾನೆ. ಪಾಪ ಅಲ್ವಾ ಅಮ್ಮು? ನಾವೆಲ್ಲರೂ ಮದ್ವೆ ಮೇಳಕ್ ಹೋಗ್ತೀವಿ, ಮನೇಲಿ ಯಾರು ಇರಲ್ಲ. ಪಾಪ ಇದೆಲ್ಲ ಗಂಡಸ್ರಿಗೆ ಎಲ್ಲ ಅರ್ಥ ಆಗುತ್ತೆ ಹೇಳಿ? ಹೌದಲ್ವಾ? ನಾನ್ ಹೊರಟೋದ್ರೆ ಇವಳನ್ನ ಯಾರು ನೋಡ್ಕೊಳ್ತಾರೆ? ಇವತ್ ಬೇರೆ ಮನೇಲಿ ಯಾರು ಇಲ್ಲ. ಇವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೇನು ಇಲ್ಲ, ಇಷ್ಟನೋ ಕಷ್ಟನೋ ಇವಳನ್ನ ಕಟ್ಕೊಂಡಿದೀನಿ ಅಂದ್ರೆ ಇವಳು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನೇ ಇವಳನ್ನ ನೋಡ್ಕೋಬೇಕು. ಹಲೋ ಮೀನಮ್ಮ, ಏನಿವತ್ತು ದೇವರಿಗೆ ತುಪ್ಪದಲ್ಲಿ ದೀಪ ಹಚ್ಚಿದ್ಯಾ? ಇವತ್ತು ಮದ್ವೆ ಮೇಳಕ್ಕೆ ಬಾವನ್ ಕರ್ಕೊಂಡು ಹೋಗ್ತಿದೀವಿ ಅಲ್ವಾ, ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಭಕ್ತಿಯಿಂದ ಬೇಡ್ಕೋತಿದ್ದೆ ಅಷ್ಟೇ. ಓಹೋ, ಬೇಡಿಕೆ ಜೋರಾಗೇ ಇದೆ. ಏನೋ ಹಾಗಂದ್ರೆ? ಅಲ್ಲ, ಬಾವಂಗ್ ಬೇಗ ಮದ್ವೆ ಆಗ್ಲಿ ಅಂತ ಮಾವ ಚಪ್ಲಿ ಇಲ್ದೆ ಬರಿಗಾಲ ನಡಿಬಹುದು, ನೀನು ದಿಢೀರ್ ಅಂತ ಆಂಜನೇಯನ್ ಭಕ್ತ ಆಗ್ಬಿಡ್ತಿಯಂತೆ. ನಾನು ತುಪ್ಪ ದೀಪ ಹಚ್ಚೋ ಆಗಿಲ್ವಾ? ಹಚ್ಬೋದು, ಅದ್ರಲ್ಲಿ ತಪ್ಪೇನಿದೆ. ನಿನ್ ಬೇಡಿಕೆನೋ ಆದಷ್ಟು ಬೇಗ ನೆರವೇರ್ಲಿ, ಸರಿನಾ? ಮಾಧವಣ್ಣಂಗೆ ಬೇಗ ಮದ್ವೆ ಆಗ್ಲಿ ಅಂತ ಈ ಚನ್ನಕೇಶವ ಆ ಚನ್ನಕೇಶವನ ಹತ್ರ ಬೇಡ್ಕೋತಾನೆ. ಚನ್ನಕೇಶವ, ಆದಷ್ಟು ಬೇಗ ಈ ಮನೆಗೆ ಹಿರಿಸೊಸೆ ಬರುವಂತಾಗಲಿ. ಏಯ್, ಏನೋ ಹೇಳ್ದೆ ನೀನು? ನಾನೇ ತಪ್ಪಾಗಿ ಹೇಳ್ದೆ? ಯಾರೋ ಅದು ಹಿರಿಸೊಸೆ? ಈ ಮನೆಗೆ ನಾನೇ ಹಿರಿಸೊಸೆ. ಅದ್ ಹೇಗಾಗತ್ತೆ ಮೀನಾ? ಈ ಮನೆಗೆ ಹಿರಿ ಮಗ ಮಾಧವಣ್ಣ, ಅವನು ಮದ್ವೆ ಆಗೋ ಹುಡುಗಿ ತಾನೇ ಹಿರಿಸೊಸೆ. ಕೇಶವ, ಈ ಮನೆಗೆ ಬಾವ ಹಿರಿ ಮಗ ಹೌದು, ಆದ್ರೆ ಮೊದಲು ಬಲ್ಗಾಲಿಟ್ಟು ಒಳಗ್ ಬಂದವಳು ನಾನು. ನಾನೇ ಹಿರಿಸೊಸೆ. ಈ ಪಟ್ಟನ ಯಾರಿಗೂ ನಾನು ಬಿಟ್ಕೊಡಲ್ಲ. ಅಮ್ಮ ತಾಯಿ, ನಿನ್ ಕುರ್ಚಿನ ಯಾರಿಗೂ ಬಿಟ್ಕೊಡ್ಬೇಡ.
ಏನ್ ಸೇಮ್ ಖುಷಿ. ಅಲ್ಲಿ ಅಪ್ಪ ಲೇಟ್ ಆದ್ರೆ ಬೈತಾರೆ, ನಡಿ ಅಯ್ಯೋ ನಾನೇನು ರೆಡಿ ಆಗಿಲ್ಲ ಕೇಶವ. ನಡಿ 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 ನಡಿ. ಗಿರ್ಜಾ ಗಿರ್ಜಾ ಬಂದಿರಿ. ಗಿರ್ಜಾ, ಗಂಟೆ 9 ಆಗೋಯ್ತು. 9:30 ನಾವ್ ಅಲ್ಲಿ ಇರ್ಬೇಕು. ಇನ್ನು ನೀ ರೆಡಿನೇ ಆಗಿಲ್ಲ. ಆಗೋಯ್ತು ರೀ, ಇನ್ನೇನು ಹೊರಡೋದೆ. ಬನ್ನಿ. ಅವ್ರಿಬ್ರು ಎಲ್ಲೋದ್ರು? ಅವರಿಬ್ರು ಮಾವ ಬಂದೆ. ಅದು ಕ್ಯಾಬ್ ಬಂದಿದ್ಯಾ ಅಂತ ನೋಡಕ್ ಹೋಗಿದ್ದೆ, ಬಂದಿದೆ. ಹೌದಾ? ಸರಿ. ಮಾಧವ ಇಲ್ಲಿ? ಮಧುಮಗನ ಇಲ್ಲ? ಅವನಿಲ್ಲ ನಾವು ಹೋಗಕ್ಕಾಗತ್ತಾ? ಮಾಧವ ಮಾಧವ ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ಈ ಬಟ್ಟೆ ಸರಿಗಿಲ್ವಾ? ಬದಲಾಯಿಸ್ಕೊಂಡ್ ಬಂದ್ಬಿಡ್ಲಾ? ಬೇಡ ಬೇಡ, ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಮಾಧವ. ಬಿಳಿ ಪಂಚೆ, ಬಿಳಿ ಶರ್ಟ್ನಲ್ಲಿ ಥೇಟ್ ಮಧುಮಗನ್ ತರ ಇದೆಯಾ. ನೋಡ್ತಾ ಇದ್ರೆ ನನ್ ಕಣ್ ತುಂಬ ಬರತ್ ಕಣೋ. ಇದೇ ಬಟ್ಟೆ ಅಲ್ವಾ? ಅಪ್ಪ, ಅಣ್ಣಂಗೆ ಈ ಬಟ್ಟೆ ಹಾಕು ಅಂತ ನಾನೇ ಹೇಳಿದ್ದು, ರೆಡಿ ಮಾಡಿದ್ದು ನಾನೇ. ಬೇಷ್ ಕೇಶ್ವ, ಮಧುಮಗ ಅಂದ್ರೆ ಹೀಗಿರ್ಬೇಕು. ಮಧುಮಗ ಮಾಧವ. ಹೌದು, ಇವತ್ತು ನನ್ನ ಮಗ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದಾನೆ. ನಿನ್ನೆ ಮೊನ್ನೆ ಅಷ್ಟೇ ನನ್ನ ಕೈಯಲ್ಲಿ ಆಡ್ತಿದ್ನೇನೋ ಅನ್ಸುತ್ತೆ. ಆದ್ರೆ ಆಗ್ಲೇ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಮಾಧವ. ಅಯ್ಯೋ, ನನ್ನ ದೃಷ್ಟಿನೇ ತಾಗ್ತಾ ಇದೆ. ಯಾವ ಕೆಟ್ಟ ಕಣ್ಣು ದೃಷ್ಟಿನೂ ಇವತ್ತು ನನ್ನ ಮಗನ ಮೇಲೆ ಬೀಳ್ಬಾರ್ದು. ಸರಿ ಸರಿ, ಲೇಟ್ ಆಯ್ತು. ನೀ ದೃಷ್ಟಿ ತೆಗಿಯೋದೆಲ್ಲ ಇನ್ನೊಂದ್ಸಲ ಇಟ್ಕೊ. ಹಾ. ಕೇಶವ, ಅಂಗಡಿ ಕಡೆ ಜೋಪಾನ. ಗೋಪಾಲ್ ಅಣ್ಣಂಗೆ ತೆಂಗಿನಕಾಯಿ ಕೊಡೋಕೆ ಸುಂದರಂಗ್ ಹೇಳಿದೀನಿ, ನೆನ್ಪು ಮಾಡು. ಸರಿಯಪ್ಪ, ನಾನೆಲ್ಲ ನೋಡ್ಕೋತೀನಿ, ನೀವು ಹೋಗಿ ಬನ್ನಿ. ಸರಿ ಕೇಶವ, ನಾವಿನ್ ಹೊರಡ್ತೀವಿ. ಸರಿ. ಹಾ ಕೇಶವ, ಅಂಗಡಿಗೆ ಹೋಗುವಾಗ ಮರ್ತು ಮನೆ ಬೀಗ ಹಾಕೊಂಡು ಹೋಗ್ಬೇಡ್ವೋ. ಮನೇಲಿ ಅಮೂಲ್ಯ ಮತ್ತೆ ವಲ್ಲಭ ಇದ್ದಾರೆ. ಓ ಹೌದಾ? ಸರಿ ಅಮ್ಮ. ಸರಿ ಬಾ ಬಾರೋ. ಕೇಶವ ಬಾಯ್, ಆಲ್ ದ ಬೆಸ್ಟ್. ಕೇಶವ ಬಾಯ್. ನಡಿ ನಡಿ ನಡಿ. ಈಗಿನ ಕಾಲದಲ್ಲಿ ಅತ್ತೆ ಮಾವನ್ನ ನಂಬ್ಕೊಂಡು ನಮ್ಮ ಹುಡುಗಿನ ಕಳ್ಸಕ್ಕಾಗುತ್ತಾ? ಒಂದ್ ವೇಳೆ ಅಪ್ಪ ಅಮ್ಮ ಇದ್ರುನು ಮದ್ವೆ ಆದ್ಮೇಲೆ ನಮ್ಮ ಮಗಳನ್ನ ಕರ್ಕೊಂಡು ಸಪರೇಟ್ ಆಗಿರ್ಬೇಕು. ಏನಿದು ಗಿರ್ಜಾ, ಕೇಳಿಸ್ಕೊಂಡಿ ಅವ್ರು ಹೇಗ್ ಮಾತಾಡ್ತಾ ಇದ್ದಾರೆ ಅಂತ? ಅಲ್ಲ, ಅವ್ರಿಗೂ ಒಬ್ಬ ಮಗ ಇದ್ದಾನೆ ನೋಡಲ್ಲಿ, ಆ ಟೇಬಲ್ನಲ್ಲಿ ಒಬ್ಬನೇ ಕೂತಿಯಾನೆ. ಹಾಗಿದ್ರು ಅವ್ರಿಗೆ ಅಳಿಯಾಗಿ ಬರೋನ್ಗೆ ಅಪ್ಪ ಅಮ್ಮ ಇರಬಾರ್ದಂತೆ. ಅಳಿಯ ಮೇಲಿಂದ ಇಳ್ಕೊಂಡ್ ಬರ್ತಾನ. 25 ವರ್ಷದ ಹುಡುಗ ಬೇಕಂತೆ. ಅವನ್ಗೆ 1.5 ಲಕ್ಷ ಸಂಬಳ ಬೇಕಂತೆ. ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕಂತೆ. ಸ್ವಂತ ಕಾರು, ಸ್ವಂತ ಮನೆ, ಅನುಕೂಲ ಎಲ್ಲ ಬೇಕಂತೆ. ಇದೆಲ್ಲ ಸಾಧ್ಯನಾ? ಇವ್ರು ಹೇಳದ್ ನೋಡಿದ್ರೆ ಹುಡುಗ ಹುಡ್ತಾನೆ ಸಂಪಾದನೆ ಶುರು ಮಾಡಿರ್ಬೇಕಪ್ಪ. ಓಹೋಹೋ, ನಿಮ್ ಬೇಡಿಕೆಗಳು ಸಾಕಷ್ಟಿದೆ ಅಲ್ವಾ ಮೇಡಮ್? ಹ್ಞೂ ಮೇಡಮ್, ಹೆಣ್ಮಕ್ಳು ಅಂದ್ಮೇಲೆ ಇಷ್ಟು ಬೇಡಿಕೆಗಳು ಇಲ್ಲದೆ ಹೋದ್ರೆ ಹೇಗೆ? ಡಾಕ್ಟರ್ ಹೇಳಿದಾರೆ, ನೀನ್ ಬರೀ ಗಂಜಿ ಮಾತ್ರ ಕುಡಿಬೇಕಂತೆ. ಹುಷಾರಾಗೋರ್ಗು. ಇಲ್ಲೇ ಕೂತಿರೋ, ಮಾಡ್ಕೊಂಬರ್ತೀನಿ. ತಗ. ಓ, ಕಿಸಿತಾ ಇದ್ಯಾ? ನನ್ ನೋಡಿ ಎಷ್ಟು ಕಿಸಿತ್ಯಾ? ಕಿಸಿ ಕಿಸಿ. ನಾನ್ ಕುಂಟ್ಕೊಂಡ್ ಬರ್ತಿದ್ರೆ ನಿಂಗ್ ನಗು ಬರುತ್ತೆ ಅಲ್ವಾ? ನನ್ಗೆ ಈ ಗತಿ ಬರಕ್ ಕಾರಣನೇ ನೀನು. ನಿನಗ್ ಚುಚ್ಬೇಕಾಗಿರೋ ಇಂಜೆಕ್ಷನ್ನ ನನಗ್ ಚುಚ್ಸಿದ್ಯಾ? ಎಲ್ಲ ನನ್ ಕರ್ಮ. ಸಾರಿ ಕಾಡ್ ಪಾಪ.
ಯಾವನಿಗೆ ಬೇಕು ನಿನ್ ಸಾರಿ? ಅಲ್ಲ, ನಿನ್ ಟಾರ್ಚರ್ನ 1 ವಾರನೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದ್ ಹೆಂಗೆ ನಿಮ್ ಮನೆಯವ್ರನ್ನ ನೀನ್ ಹುಟ್ಟಾಗಿಂದ ಸಹಿಸ್ಕೊಂಡಿದ್ದಾರೆ? ನನಗನ್ಸುತ್ತೆ ನಿನ್ ಕಾಟದಿಂದ ಯಾವಾಗ ಅವ್ರಿಗೆ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಿದ್ರು ಅಂತ ಕಾಣುತ್ತೆ. ಅದಕ್ಕೆ ನೀನ್ ಓಡೋಗಿ ಮದುವೆ ಆಗ್ತಿದ್ಯಾ ಅಂತ ಗೊತ್ತಾದ ತಕ್ಷಣ ಸಿಕ್ಕಿದೆ ಚಾನ್ಸು ಅಂತ ಮಾತೇ ಬಿಟ್ಬಿಟ್ರು. ಆಯ್ತು ಬಿಡು, ನನ್ ಯಾರಿಗೂ ಬೇಡವಾದವಳು. ನನ್ ಕಂಡ್ರೆ ಯಾರಿಗೂ ಆಗಲ್ಲ. ನನ್ನ ಜೊತೆ ಯಾರಿಗೂ ಮಾತಾಡಕ್ಕೂ ಇಷ್ಟ ಇಲ್ಲ. ಈ ಭೂಮಿಗೆ ಭಾರ ನಾನು. ಈಗ ಸಮಾಧಾನನಾ? ಆದ್ರೆ ಒಂದ್ ತಿಳ್ಕೊ ಕಾಡ್ಪಾಪ, ಇವತ್ ನೀನ್ ನನಗೆ ತುಂಬಾ ಹರ್ಟ್ ಮಾಡಿದ್ಯಾ. ನಾನ್ ನಿನ್ನ ಹೆಸರು ಬರ್ದಿಟ್ಬಿಟ್ಟೆ ಹೋಗೋದು. ನಾನ್ ನಿನ್ನ ಹೆಸರು ಬರ್ದಿಟ್ಬಿಟ್ಟೆ ಹೋಗೋದು. ನಿನ್ ಹೆಸರು ಬರೆದು ಹೋಗ್ತೀನಿ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದಾ? ಈ ವಲ್ಲಭ, ಇದೆಲ್ಲ ನಿನ್ಗೆ ಬೇಕಿತ್ತೇನೋ? ಮೊದ್ಲೇ ಅವಳು ಬೆಟ್ಟ ಆಡ್ತೀನಿ ಅಂತ ಸೂಸೈಡ್ ಮಾಡ್ಕೊಳಕ್ ಹೋದವಳು. ಸೂಸೈಡ್ ಅಂದ್ರೆ ಅವಳಿಗೆ ಮ್ಯಾಟ್ರೇ ಆಗಲ್ಲ. ಇವಾಗ ನಿನ್ನ ಹೆಸರು ಬರ್ದಿಟ್ಟು ಹೋಗ್ತೀನಿ ಅಂದ್ರೆ ಕರಿಬೇಕು. ಏನೋ ತಮಾಷೆಗೆ ಇಲ್ಲ ಕಣೆ. ನೋಡಮೂಲ್ಯ, ನಿಮ್ ಮನೆಯವ್ರ ಬಗ್ಗೆ ಮಾತಾಡಿದ್ದು ತಪ್ಪಾಯ್ತು, ಕ್ಷಮಿಸ್ಬಿಡು. ಸುಮ್ನೆ ಇವಾಗ ಏನೇನೋ ಯೋಚನೆ ಮಾಡಿ ತಪ್ಪು ಡಿಸಿಷನ್ ತಗೋಬೇಡ. ನನ್ ಮಾತು ಕೇಳು. ಬೇಡ, ನನ್ ಯಾರ ಮಾತು ಕೇಳಲ್ಲ. ನನ್ ಯಾರು ತಡಿಬೇಡಿ. ನಾನು ಹೋಗ್ತೀನಿ ಅಷ್ಟೇ. ಹೋಗ್ತೀನಿ ಅನ್ನೋದಕ್ಕೆ ನೀನೇನ್ ಸಿಂಗಾಪುರ್ಗೆ ಹೋಗ್ತಿದ್ಯಾ? ಸ್ವರ್ಗಲ್ಕ್ ಹೋಗ್ತಿದ್ಯಾ? ಸಾಯ್ಬೇಡ ಕಣೆ, ತಗಿ. ಅಯ್ಯೋ ದೇವ್ರೆ, ತಗಿಯೇ, ಏನ್ ಮಾಡ್ಕೊಳ್ತಿದ್ಯಾ? ಅದ್ ನಂಗೆ ಗೊತ್ತಿದೆ ಕಣೋ. ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಇವಳೇನು ಒಂದೇ ಡೈಲಾಗ್ನ ಇಷ್ಟೊಂದು ರಿಪೀಟ್ ಮಾಡ್ತಿದ್ದಾಳೆ? ವಲ್ಲಭ, ಈ ಟೈಮಲ್ಲಿ ಲಾಜಿಕ್ ಹುಡುಕ್ಬೇಡ ಕಣೋ. ಮೊದ್ಲು ಅವಳನ್ನ ತಡಿ. ಅಮೂಲ್ಯ, ಅಮೂಲ್ಯ. ಪಾಪ ಕಾಡ್ಪಾಪ ತುಂಬಾ ಟೆನ್ಷನ್ ಆಗಿದ್ದಾನೆ ಅನ್ಸುತ್ತೆ. ಜಾಸ್ತಿ ಗೋಳೈಕೊಳ್ಳೋದ್ ಬೇಡ. ಬಾಗ್ಲು ತೆಗೆದು ಒಂದ್ ವಾರ್ನಿಂಗ್ ಕೊಟ್ಟು ಕಳ್ಸ್ಬಿಡೋಣ. ಬದ್ಕೊಂಡ್ಲಿ ಬಡ್ ಜೀವ. ವಲ್ಲಭ, 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 ಗಿರಿಜಾ ಆಂಟಿ. ಬಾಗಿಲು ಓಪನ್ ಇದೆ, ಯಾರು ಕಾಣಿಸ್ತಿಲ್ಲ. ಮಗ ಮೋಸ್ಟ್ಲಿ ರೂಮ್ ಒಳಗಡೆ ಇರ್ಬೇಕು. ಬಾ ನೋಡೋಣ.